ಅರ್ಜುನ್, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಕಣ್ ಮುಚ್ಚಿದ್ರು ತೆಗೆದ್ರು ಬೆಳಿಗ್ಗೆ ನೆಡ್ದಿರೋದೇ ನೆನಪಾಗ್ತಿದೆ. ನಂಗೆ ಮನೇಲಿ ಇರಕ್ ಆಗ್ತಿಲ್ಲ. ನನ್ನನ್ನು ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ ಪಾಡಿಗೆ ನೀನ್ ಆಟ ಆಡ್ತಾ ಇದೀಯಲ್ಲ. ಅನು ರಿಲ್ಯಾಕ್ಸ್, ನಾನಿದ್ದೀನಿ ಅಲ್ವಾ. ಸರಿ, ಈಗೇನು ಎಲ್ಲಾದ್ರೂ ಹೊರ್ಗಡೆ ಹೋಗ್ಬೇಕು ತಾನೆ? ಬಾ, ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ, ಎಲ್ಲ ಸರಿ ಹೋಗುತ್ತೆ. ಇಳಿಜಾರು ಹಾದಿದು ಮುಗಿದಂತೆ ಕಾಣುವುದು, ಹಿಂತಿರುಗಿ ನೋಡಿದರೆ ಅಲ್ಲೊಂದು ತುದಿ, ಮುಂತಿರುಗಿ ಓಡಿದರೆ ಮುಂದೊಂದು ತುದಿ. ಅಂಗಾಲಿಗ ಭೂಮಿಯನ್ನ ಕಟ್ಟಿಕೊಂಡ ಕಾಲು, ಎಲ್ಲಿ ಹೋದರೇನು ಎಲ್ಲಿ ಬಂದರೇನು, ಎಲ್ಲಿ ನಿಂತರೇನು ಎಲ್ಲಿ ಕುಂತರೇನು. ಇಳಿಜಾರು ಹಾದಿದು ಮುಗಿದಂತೆ ಕಾಣುವುದು, ಹಿಂತಿರುಗಿ ನೋಡಿದರೆ ಅಲ್ಲೊಂದು ತುದಿ, ಮುಂತಿರುಗಿ ಓಡಿದರೆ ಮುಂದೊಂದು ತುದಿ. ಹಾ ಅರ್ಜುನ್, ಹಾಗೆ ಆನ್ ದ ವೇ ಮನೆ ಹತ್ರ ಶೆಟ್ರಂಗಡಿ ಹತ್ರ ಗಾಡಿ ನಿಲ್ಸು. ಮನೆಗೆ ಸ್ವಲ್ಪ ಸಾಮಾನು ತಗೋಬೇಕು. ಸರಿ, ಅದೇ ನಂಗೊಂದು ಡೌಟು. ನಾವಿರೋ ಇಬ್ರಿಗೆ ಇಷ್ಟೊಂದು ಸಾಮಾನು ಬೇಕಾ? ಅವಾಗ ಸಾಮಾನು ತಗೋತಾನೆ ಇರ್ತಿಯಲ್ಲ. ಟೈಮ್ಗೆ ರುಚಿಯಾಗಿ ಮಾಡಿ ಹಾಕ್ತಿಲ್ವಾ? ಸಾಮಾನ್ ಖಾಲಿ ಆಗದೆ ಇನ್ನೇನ್ ಹಾಗೆ ಇರುತ್ತಾ? ಇಷ್ಟೊಂದು ಸುಳ್ಳು ಹೇಳ್ಬಾರ್ದನು. ಏನು? ಟೈಮ್ಗೇನೋ ಮಾಡಾಕ್ತೀಯ, ಓಕೆ, ಆದ್ರೆ ರುಚಿಯಾಗಿ ಯಾವತ್ತು ಹಾಕಿದ್ಯಾ ನೀನು ನನಗೆ? ಏಯ್, ತಮಾಷೆ ಮಾಡಿದೆ ಅನ್ನೋ ಅಷ್ಟೇ. ಸರಿ, FM ಆದ್ರೂ ಆನ್ ಮಾಡು, ಒಂದು ಸಾಂಗ್ ಕೇಳೋಣ. ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ಸಂಸಾರ ಬೇಕಾಗುರು. ರಾಮು, ಒಂದ್ ಸ್ವಲ್ಪ ಕರ್ಬೇವು ಕೊಡು. ಅರ್ಜುನ್, ಅರ್ಜುನ್, ಅಡಿಗೆ ರೆಡಿ ಆಗಿದೆ, ಬೇಗ ಊಟಕ್ಕೆ ಬಾರೋ. ಏನಿವ್ನು ಕರೆದ್ರು ಬರ್ತಾನೆ ಇಲ್ವಲ್ಲ? ಅರ್ಜುನ್, ಅರ್ಜುನ್. ರಾಮು, ನೀನು ಹೆಚ್ಚಿಟ್ಟಿರೋ ತರಕಾರಿನ ಇದ್ರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿ. ಸರಿ ಸರಿ, ನಾನು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿ ಅಮ್ಮ. ಅರ್ಜುನ್, ನಾನು ಅವಾಗ್ಲಿಂದ ಕೂಗ್ತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ನಿಮ್ಗೆ? ಹೊಟ್ಟೆ ಹಸಿತಿದೆ, ಆಯ್ತಾ? ಬಾ ಊಟ ಮಾಡೋಣ. ಅನು, ಈ ಚದುರಂಗದ ಆಟಕ್ಕೂ ನಮ್ಮ ಲೈಫ್ಗೂ ಸಿಮಿಲಾರಿಟೀಸ್ ಇದೆ ಅಲ್ವಾ? ನಾವು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿಡಬೇಕು.
ಅಕಸ್ಮಾತಾಗಿ ಒಂದು ಹೆಜ್ಜೆ ತಪ್ಪಾಗಿಟ್ರು ಗೇಮು ಉಲ್ಟಾ ಹೊಡೆಯುತ್ತೆ, ಲೈಫು ಉಲ್ಟಾ ಹೊಡೆಯುತ್ತೆ. ನಿನ್ ಫಿಲಾಸಫಿ ಕೇಳೋಷ್ಟು ಟೈಮ್ ಇಲ್ಲ ನಂಗೆ. ಎದ್ ಬಾ, ಊಟ ಮಾಡೋಣ. ಹೌದಾ ಮೇಡಮ್? ಸರಿ, ಹಂಗಾದ್ರೆ ತಿನ್ನಿಸ್ತೀನಿ ಅಂದ್ರೆ ಬರ್ತೀನಿ. ಇದಕ್ಕೇನ್ ಕಡಿಮೆ ಇಲ್ಲ. ಆಯ್ತಾ ರಾಮು? ಅಮ್ಮ ಗೊಜ್ಜು ರೆಡಿ ಆಗಿದೆ. ಅನ್ನ ಸ್ವಲ್ಪ ಕುಕ್ಕರ್ ಪ್ರೆಷರ್ ಇಳಿಬೇಕು. ನಂಗೆ ಟೈಮ್ ಆಯ್ತಮ್ಮ, ಬರ್ತೀನಿ. ನಾಳೆ ಬರ್ತೀಯ ತಾನೆ? ಖಂಡಿತ ಬರ್ತೀನಮ್ಮ. ಹೇ, ಊಟ ಮಾಡ್ಕೊಂಡು ಇಲ್ಲ ಅಮ್ಮ, ನಂಗೆ ಟೈಮ್ ಆಗಿದೆ. ಸಾವಿತ್ರಮ್ಮನ ಮನೇಲಿ ಊಟ ಮಾಡ್ಕೋತೀನಿ. ಅಣ್ಣ ಬರ್ತೀನಿ. ನಿನ್ನಡ್ಗೆ ಕಂಡ್ರೆ ಅವನ್ಗೂ ಭಯ ಪಾಪ. ಅತಿ ಆಯ್ತು. ಜಾಸ್ತಿ ಆಡಿದ್ರೆ ಊಟನೇ ಹಾಕಲ್ಲ ಅಷ್ಟೇ. ತಮಾಷೆ ಮಾಡ್ದೆ ಏನೋ. ಸರಿ ಬಾ, ಊಟ ಮಾಡೋಣ. मास्टर कंप्यूटर से कंट्रोल किया जाता है। मैं चाहता हूं कि तुम इस कंप्यूटर को हैक करो ताकि ये पूरा सिस्टम मेरे इशारों पर नाचे। ओहो, I can't. मैंने याना से प्रॉमिस किया था कि अब से मैं कोई इलीगल काम नहीं करूंगा। कोई सबूत नहीं तो कोई गुनहगार नहीं, राइट? कोई सबूत नहीं तो कोई गुनहगार नहीं। ಅರ್ಜುನ್, ಅರ್ಜುನ್, ಹ್ಮ್? ಏನ್ರಿ ಮಲಗ್ಬಿಟ್ಟಿದ್ದೀರಾ? ಏನೋ ಯೋಚನೆ ಮಾಡ್ತಿದ್ದೆ. ಅಂಥದ್ದೇನು ಯೋಚನೆ ನಿನಗೆ? ಅದ್ ಸರಿ, ನಮ್ ಕಾರ್ ಎಲ್ಲಿ ಕಾಣಿಸ್ತಾ ಇಲ್ಲ? ನನ್ನ ಆಫೀಸ್ ಹತ್ರ ಪಿಕ್ ಮಾಡಕ್ಕೆ ಯಾಕೆ ಬರ್ಲಿಲ್ಲ? ನಾನು ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಗೊತ್ತಾ? ಅಟ್ಲೀಸ್ಟ್ ಕಾಲ್ ರಿಸೀವ್ ಮಾಡಿ ಬರಲ್ಲ ಅಂತನಾದ್ರೂ ಹೇಳ್ಬೋದಿತ್ತಲ್ವಾ? ಅನು, ನಾನು ಮೊದಲೇ ಟೆನ್ಷನಲ್ಲಿ ಇದ್ದೀನಿ. ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಯಾವುದಕ್ಕೆ ಅಂತ ಉತ್ತರ ಹೇಳಿ? ನನ್ನ ಆಫೀಸ್ ಹತ್ರ ಪಿಕ್ ಮಾಡಕ್ಕೆ ಯಾಕೆ ಬರ್ಲಿಲ್ಲ? ಅನು ಅನು ಅದು ನಮ್ಮ ಕಾರು ಏನು ಕೆಟ್ಟ ಹೋಯ್ತಾ? ಕಳೆದೋಯ್ತು. ಕಳೆದು ಹೋಯ್ತಾ? ಏನ್ ಮಾತಾಡ್ತಿದ್ಯಾ? ಸರಿಯಾಗಿ ಹೇಳು, ಏನಾಯ್ತು ಅಂತ. ನಾನು ಊಟ ಮಾಡಕ್ಕೆ ಅಂತ ನಮ್ಮ ಕಾರ್ನ ಹೋಟ್ಲು ಮುಂದೆ ನಿಲ್ಸಿ ಹೋಗಿದ್ದೆ. ಆಮೇಲೆ ಒಂದು ನಿಮಿಷ ಬಂದೇ ಇರು. ಹಲೋ ಅಣ್ಣ, ಹೇಳಿ ಅಣ್ಣ. ಎಲ್ಲೋ ನನ್ನ ದುಡ್ಡು? ಅಣ್ಣ, ಅದೇ ಒಂದು 2-3 ದಿನದಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ನಲ್ಲ ಅಣ್ಣ. ಏ ಖಜೂರ್, ಏನ್ ಮಾತಾಡ್ತಾ ಇದ್ಯಾ? ಈ ನವರಂಗಿ ಆಟಗಳೆಲ್ಲ ನನ್ನ ಹತ್ರ ಬೇಡ. ನಾನೇನ್ ಬಫೂಲ್ ತರ ಕಾಣ್ತಾ ಇದ್ದೀನ ನಿನ್ಗೆ? ಬಾಬು, ಬಡ್ಡಿ ಬಾಬು, ನಾನು ಕೈ ಎತ್ತಿರ ತಿಥಿ ವಡೆ ಪಾಯ್ಸನೆ. ಗಾಡಿ ಕಳೆದೋಯ್ತು, ಅದು ಇದು ಕತೆಗಳೆಲ್ಲ ಬೇಡ. ನೋಡು, ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ. ನಾಳೆ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಮನೆ ಮುಂದೆ ಇರ್ತೀನಿ. ನೀನ್ ಏನ್ ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ನನ್ನ ದುಡ್ಡು ನನಗ್ ಬೇಕು. ಅನ್ಯಾಯವಾಗಿ ನಿನ್ ಹೆಂಡತಿಗೆ ವೈಟ್ ಸಾರಿ ಗಿಫ್ಟ್ ಮಾಡೋ ತರ ಮಾಡ್ಕೋಬೇಡ. ಹುಷಾರ್. ಅಣ್ಣ, ಅದು ಹಂಗಲ್ಲ ಅಣ್ಣ. ಹಲೋ 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 ಅಣ್ಣ. ರಾಮು, 1 ಗ್ಲಾಸ್ ನೀರು ತಗೊಂಡ್ ಬಾ. ಅನು, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಯ್ತು. ಬಾಯಲ್ಲಿ ಏನ್ರಿ? ಹೇಳ್ತೀನಿ ಬಾ.
ಅನು ಇದರಲ್ಲಿ 50 ಇಲ್ಲ. ರಾಮು ರಾಮು ರೀ ಅವನ್ ಯಾಕ್ರಿ ಕರಿತಿದ್ದೀರಾ? ಅಲ್ಲ ಮೊದ್ಲೇ ಇಲ್ಲಿ ಇಷ್ಟೊಂದು ದುಡ್ಡಿದೆ. ಗಾಜ್ ಹೊಡೆದೋಯ್ತಲ್ಲ, ಕ್ಲೀನ್ ಮಾಡ್ಲಿ ಅಂತ ಕರಿತಾ ಇದ್ದೀನಿ. ಅದನ್ನ ನಾನೇ ಮಾಡ್ತೀನಿ ಬಿಡು. ಕರೆದ್ರ? ಹಾ, ಕೈ ಜಾರಿ ಗ್ಲಾಸ್ ಹೊಡೆದೋಯ್ತು, ಕ್ಲೀನ್ ಮಾಡ್ಬಿಡ್ರಿ ರಾಮು. ಸರಿ. ರಾಮು ಎಷ್ಟೊತ್ತು ಕ್ಲೀನ್ ಮಾಡ್ತಿದ್ಯಾ? ಬೇಗ ಕ್ಲೀನ್ ಮಾಡಿ ಹೋಗಿ ಕಾಫಿ ತಗೊಂಡ್ ಬಾ. ಸರಿ ಅಮ್ಮ. ಅನು, ಯಾಕೆ ಏನು ಎತ್ತ ಅಂತ ಕೇಳಬೇಡ. ಟೈಮ್ ಬಂದಾಗ ಎಲ್ಲ ನಾನೇ ನಿನಗೆ ಹೇಳ್ತೀನಿ. ಇದರಲ್ಲಿ 50 lakhs ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ನನ್ನ ಫ್ರೆಂಡ್ ಬರ್ತಾನೆ. ಅವನ ಕೈಲಿ ದುಡ್ಡನ್ನ ಕೊಟ್ಬಿಡು. ಬೆಳಗ್ಗೆ ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಬಂದಿದೆ, ನನ್ನ ಮನೇಲಿ ಇರೋಲ್ಲ. ಈ ದುಡ್ಡನ್ನ ಇಲ್ಲೇ ಕಬೋರ್ಡಲ್ಲಿ ಇಟ್ಟಿರ್ತೀನಿ. ಸೇಫ್ ಆಗಿ ನನ್ನ ಫ್ರೆಂಡ್ ಬಂದ ತಕ್ಷಣ ಅವನ ಕೈಲಿ ಕೊಟ್ಬಿಡು. ಓಕೆ? ಈ ದುಡ್ಡು ನಂದಾಗಿಸ್ಕೊಳ್ಳೇಬೇಕು. ಹೇಗಾದರೂ ಮಾಡಿ ಇದನ್ನು ನಾನು ಹೊಡಿಲೇಬೇಕು. ನನಗೂ ಈ ಬಡತನ ಸಾಕಾಗೋಗಿದೆ. ಇಷ್ಟು ದುಡ್ಡು ನಂದಾಗಿಸ್ಕೊಂಡು ಒಂದೇ ಸಲ ದುಬೈಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ನನ್ನ ದುಡ್ಡು ಇಸ್ಕೊಂಡು ನನಗೆ ಆಟ ಆಡಿಸ್ತಾನೆ ಇವನು. ಅವನನ್ನು ಸಾಯಿಸಿ ಆದರೂ ನನ್ನ ದುಡ್ಡು ನಾನು ತಗೋತೇನೆ. ಹೇ ಅರ್ಜುನ್, ಕಾರ್ ಯಾಕೆ ನಿಲ್ಲಿಸ್ದೆ? ಲೈಟಾಗಿ ನಿದ್ರೆ ಬರ್ತಾ ಇದೆ, ಟೀ ಕುಡಿಯೋಣ ಅಂತ. ನಿಂಗೂ ಬೇಕಾ? ಹಾ, ನಂಗೂ ಬೇಕು. ಅನು, ಸಾರಿ, ಸೇದಲ್ಲ. ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಟೆನ್ಷನ್? ನನ್ನ ಜಾಗದಲ್ಲಿ ನೀನಿರ್ಬೇಕಾಗಿತ್ತು, ಅವಾಗ ಗೊತ್ತಾಗ್ತಿತ್ತು. ನನ್ನ ಪರಿಸ್ಥಿತಿ ಈಗಲೂ ನೆನೆಸ್ಕೊಂಡ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಅಲ್ಲ, ನಾನು ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಯಾಕೆ ರಿಸೀವ್ ಮಾಡಲಿಲ್ಲ? ಅನು, ಸಮಾಧಾನ ಮಾಡ್ಕೊ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವ್ರು ಹೇಳಿಲ್ವಾ? ಆ್ಯಕ್ಚುಲಿ ಟೈಮ್ ಬಂದಾಗ ನಾನೇ ನಿನ್ನ ಹತ್ರ ಎಲ್ಲ ಹೇಳಬೇಕು ಅಂತಿದ್ದೆ. ಅವತ್ತೇನು ನಡೀತು ಅಂತಂದರೆ, ನಿನ್ನ ಆಫೀಸಿಗೆ ಡ್ರಾಪ್ ಮಾಡಿ ಹೊರಟೆ. ಆಮೇಲೆ ಅರ್ಜುನ್,
ಬಾರೋ ಇಲ್ಲಿ. ಬಿಟ್ಬಿಡೋಣ, ಗ್ಯಾರಂಟಿ ಕೊಡ್ತೀನಿ ಅಣ್ಣ, ದಯವಿಟ್ಟು ಬಿಟ್ಬಿಡೋಣ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ, ಬಿಟ್ಬಿಡೋಣ ನನ್ನ ಅಣ್ಣ. ಅಣ್ಣ, ಅದು ನಾನೇ ಕಾಲ್ ಮಾಡಬೇಕು ಅಂತಿದ್ದೆ ಅಣ್ಣ. ನಿನ್ನಂತವ್ರನ್ನ ಭಾಳ ಜನ ನೋಡಿದ್ದೀನೋ. ಎಲ್ಲೋ ಬಡ್ಡಿ ದುಡ್ಡು. ನಿಜವಾಗ್ಲೂ ಕಾಲ್ ಮಾಡಬೇಕು ಅಂತಿದ್ದೆ ಅಣ್ಣ. ಅದು ಒಂಚೂರು ಪ್ರಾಬ್ಲಮ್ ಇತ್ತು, ಅದಕ್ಕೆ ಬಡ್ಡಿ ಕಟ್ಟಿದ್ದೀನಿ. ಪ್ರಾಬ್ಲಮ್ಮು ನನಗೂ ಇದೆ. ನನ್ನ ಪ್ರಾಬ್ಲಮ್ನ ಇವನ್ ತೀರಿಸ್ತಾನ ಇಲ್ಲ ನೀನ್ ತೀರಿಸ್ತೀಯ. ನಮ್ಮ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಮಂತು ಅಸಲು ಬಡ್ಡಿ 2 ಸೇರಿಸ್ಕೊಟ್ಬಿಡ್ತೀನಿ ಅಣ್ಣ, ಪಕ್ಕ. ನಾನು ನಂಬಿ ಅಣ್ಣ. ಬಾಬು, ಬಡ್ಡಿ ಬಾಬು, ಹೇಳಿದ ಟೈಮ್ಗೆ ಬಡ್ಡಿ ಬರಲಿಲ್ಲ ಅಂದ್ರೆ ನಿನ್ನ ಮೈ ಮೇಲೆ ಒಂದು ಚಡ್ಡಿನೂ ಇರಲ್ಲ. ಕೊಟ್ಬಿಡ್ತೀನಿ. ನೋಡು, ಸುಮ್ಮನೆ ನನ್ನ ಕೆಟ್ಟವನಾಗಿ ಮಾಡಬೇಡ. ನಾನು ಕೆಟ್ಟವನಾದ್ರೆ ಕೆಟ್ಟದ್ದನ್ನೇ ಮಾಡೋದು. ಬಡ್ಡಿ ಎಷ್ಟು 2 ಹೇಳಿ ಟೈಮಿಗೆ ಬರಲಿಲ್ಲ ಅಂದ್ರೆ ಏಯ್ ಎತ್ತ ಗಾಡಿ. ಆಯ್ತಣ್ಣ. ಅಣ್ಣ, ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಣ್ಣ. 2 ನಿಮಿಷ ಕೊಡಿ, ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಥೂ, ನನ್ನ ಮಕ್ಕಳ, ಒಂದು ಗಾಡಿ ಸರಿಯಾಗಿ ನೋಡ್ಕೊಳಕ್ ಬರಲ್ವಾ? ಓ ಅರ್ಜುನ್, ನನಗಷ್ಟು ಟೈಮ್ ಇಲ್ಲ. ನೀವು ಗಾಡಿ ರೆಡಿ ಮಾಡಿಸ್ಕೊಂಡು ಬನ್ನಿ, ನಾನು ಹೋಗಿರ್ತೀನಿ. ಎಲ್ಲೋ ಹೋಗ್ತಾ ಇದೀಯಾ? ಏನಣ್ಣ? ಆಫೀಸ್ಗೆ. ಏಕೆ? ಎಲ್ಲಿ ನಿನ್ನ ಆಫೀಸು? ಇಲ್ಲೇ ಇಲ್ವಾಲ್ದ ಹತ್ರ. ಹಾಗೆ ಹೋಗ್ತಾನ, ನಾನು ಅಂದ್ವೇ ಡ್ರಾಪ್ ಮಾಡ್ಬಿಟ್ಟು ಹೋಗು. ಸರಿ, ಬನ್ನಿ ಅಣ್ಣ. ಅಣ್ಣ ಹೊರಡ. ಹೇಳ ಬೊಂಗಾಲಿ, ಏನೋ ನನ್ನ ತಮ್ಮನ್ ಮುಟ್ಟಿದನ? ಯಾರಲ್ಲ ಅವನು? ಎಲ್ಲಿ? ಬೆಂಗಳೂರು. ಏಯ್, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನನ್ನ ತಮ್ಮ ನನಗೆ ಬೇಕಷ್ಟೇ. ಗಾಡಿ ಸೈಡ್ಗಾಕ, ಅರ್ಜೆಂಟ್ ಕೆಲಸ ಇದೆ, ನಾನು ಇಲ್ಲಿ ಹೇಳ್ತೀನಿ. ಆಯ್ತಣ್ಣ. ನನ್ನ ತಮ್ಮನ ಮುಟ್ಟಿದ. ಆಟೋ ಅಣ್ಣ, ಬ್ಯಾಗ್ ಬಿಟ್ಟೋಗ್ಬಿಟ್ರಲ್ಲ. ಏನಿರ್ಬೋದು ಈ ಬ್ಯಾಗಲ್ಲಿ? ಬೇಡ, ಮೊದಲೇ ಒಂದು ಸರಿ ಇಲ್ಲ. ಮಚ್ಚು, ಗನ್ನು, ಗಾಂಜಾ ಅಂತ ಏನಾರಿದ್ರೆ ನಾನು ಸಿಕ್ಕಾಕೋಬೇಕಾಗುತ್ತೆ. ಆಟೋನ ಫಾಲೋ ಮಾಡಿ ಕೊಟ್ಬಿಡೋಣ.
ಏನಾಗಲ್ಲ. ಆ ಬ್ಯಾಗಲ್ಲಿ ಏನಿದೆ ಅಂತ ಒಂದ್ಸತಿ ನೋಡ್ಬಿಡೋಣ. ಇದ್ರಲ್ಲಿ ಏನಿಲ್ಲ ಅಂದ್ರೆ 50-60 ಲಕ್ಷ ಇರ್ಬೋದು. ಇಷ್ಟು ದುಡ್ಡು ನಂದಾದ್ರೆ ಎಸ್, ಹೆಂಗಾದ್ರೂ ಮಾಡಿ ದುಡ್ಡು ಹೊಡಿಲೇಬೇಕು. ಸರ್, ಇನ್ಸ್ಪೆಕ್ಟರ್ ಇದ್ದಾರಾ? ಏನಾಗಬೇಕಾಗಿತ್ತು? ಅದು ನನ್ನ ಕಾರ್ ಕಳ್ತನ ಹೋಗಿದೆ ಸರ್, ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನಾನು ಇಲ್ಲೇ ಶಿವಸಾಗರ್ ಹೋಟ್ಲು ಮುಂದೆ ಪಾರ್ಕ್ ಮಾಡಿ ಊಟ ಮಾಡ್ಕೊಂಡು ಆಚೆ ಬಂದು ನೋಡ್ತೀನಿ, ನನ್ನ ಕಾರ್ ಇರಲಿಲ್ಲ ಸರ್. ಸರಿ, ಕೂತ್ಕೊಳ್ಳಿ. ಒಂದು ಕಂಪ್ಲೇಂಟ್ ಬರ್ಕೊಡಿ. ಕಾರ್ ನಂಬರು, ಕಾರ್ ಕಲರ್ ಎಲ್ಲ ಡೀಟೇಲಾಗಿ ಬರೀರಿ, ಹೇಳಿ ಕಳಿಸ್ತೀವಿ. ತಗೊಳ್ಳಿ, ಬರ್ದಾಯ್ತು. ಎಲ್ಲ ಡೀಟೇಲಾಗಿ ಬರ್ದಿದ್ದೀನಿ. ಹೋಟ್ಲು ಬಿಲ್ ಕೂಡ ಇದರಲ್ಲೇ ಇದೆ. ಓಕೆ, ಸರಿ. FIR ಫೈಲ್ ಮಾಡ್ತೀವಿ. ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಹೇಳಿ ಕಳಿಸ್ತೀವಿ. ಸರಿ, ನೀವು ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಊಟ ಆಯ್ತಾರಮ್ಮ? ಆಯ್ತಣ್ಣ. ಮಗಳ? ಹ್ಞೂ ಅಣ್ಣ, ಮಗಳು. ಏನ್ ಪುಟ ನಿನ್ನ ಹೆಸರು? ಸೋನು. ಅವತ್ತು ರಾಮು ಮಗಳು ಕಿವಿಲಿದ್ದಿದ್ದು ನಿನ್ ಓಲೆ. ಹೌದಾ? ಯಾವ ಓಲೆ? ಸುಮಾರು 6 ತಿಂಗಳಿಂದ ನೆನಪಿಸ್ಕೊ. ಓಲೆ ಕಳೆದೋಗಿತ್ತು ಅಂತ ಹುಡುಕ್ತಾ ಇದ್ದಲ್ಲ, ಅದೇ ನಾನು ನಿನ್ನ ಲಾಸ್ಟ್ ಇಯರ್ ಬರ್ತ್ಡೇ ಗಿಫ್ಟ್ ಮಾಡಿದ್ದು. ಹಾ, ಗೊತ್ತಾಯ್ತು. ಅದು ಕಳ್ದೋಯ್ತಲ್ವಾ? ಅದು ಕಳೆದೋಗಿರ್ಲಿಲ್ಲ. ರಾಮು ಅದನ್ನ ಕದ್ದಿದ್ದ. ಮುಂಚಿಂದಾನೇ ಸ್ವಲ್ಪ ಡೌಟ್ ಇತ್ತು. ನಮ್ಮನೆ ಸಣ್ಣ ಪುಟ್ಟ ಸಾಮಾನು, ದಿನಸಿ ಸಾಮಾನು, ಚಿಲ್ಲರೆ ಕಾಸು ಮಾಯ ಆಗ್ತಿದ್ದಕ್ಕೆ ರಾಮುನೇ ಕಾರಣ ಅಂತ. ಅವಾಗ ನನಗೆ ಕನ್ಫರ್ಮ್ ಆಯ್ತು, ರಾಮುನೇ ಅಂತ. ಇಲ್ಲಿವರೆಗೂ ನಾನು ಚದುರಂಗದ ಆಟದಲ್ಲಿ ರಾಮು ಇರಲಿಲ್ಲ ಬಟ್ ಇದಾದ್ಮೇಲೆ ನನ್ನ ಆಟನ ಮುಂದುವರ್ಸೋದಕ್ಕೆ ರಾಮುನ್ ಬಳಸ್ಕೊಂಡೆ. ಅದೇನೋ ಅಂತಾರಲ್ಲ, ಹಣ ಕಂಡ್ರೆ ಹೆಣ ಕೂಡ ಬಾಯಿ ಬಿಡತ್ತಂತೆ. ಅಂಥದ್ರಲ್ಲಿ ರಾಮು ವಾಸ್ ಅನ್ ಈಸಿ ಟಾರ್ಗೆಟ್ ಫಾರ್ ಮಿ. ಒಂದು ಕಡೆ ಕೋಪದಿಂದ ತಂದುಡ್ಡು ಅಂತ ನಾನು ಪಡ್ಕೊಳ್ಳೇಬೇಕು ಅಂತ ಕಾಯ್ತಿದ್ದ ಬಡ್ಡಿ ಬಾಬು, ಆದರೆ ಈ ಕಡೆ ನನ್ನ ಹತ್ರ ಇಷ್ಟೊಂದು ದುಡ್ಡಿರೋದನ್ನು ರಾಮುಗೆ ತೋರಿಸಿ ಆಸೆ ಹುಟ್ಟಿಸ್ದೆ. ಇಟ್ ವಾಸ್ ಶೋರ್ ಶಾರ್ಟ್ ಫಾರ್ ಮಿ ಅನ್ನು ರಾಮು ಆ ದುಡ್ಡನ್ನ ಕದಿಯೋ ಪ್ರಯತ್ನ ಮಾಡೇ ಮಾಡ್ತಾನಂತ. ಒಂದು ಕಡೆ ಬಡ್ಡಿ ಬಾಬು, ಇನ್ನೊಂದು ಕಡೆ ರಾಮು. ಈ ಎರಡೂ ಮದ ಹತ್ತಿರೋ ಆನೆಗಳನ್ನ ಒಂದೇ ಅಖಾಡಕ್ಕೆ ಇಳಿಸಿದ್ರೆ ಏನಾದರೂ ಒಂದು ಆಗೇ ಆಗುತ್ತೆ ಅಂತ ಗೊತ್ತಿತ್ತು. ಆ್ಯಂಡ್ ಐ ಜಸ್ಟ್ ಟ್ರೈಡ್ ಮೈ ಲಕ್.
ನಾನು ಮನೇಲಿರೋವರೆಗೂ ರಾಮು ಆ ದುಡ್ಡನ್ನು ಕದಿಯೋ ಪ್ರಯತ್ನನೂ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ಬಡ್ಡಿ ಬಾಬು ಬೇರೆ ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ದ. ಸೊ ಬೆಳಗ್ಗೆ 10:45 ನನ್ನ ಮನೆಯಿಂದ ಹೊರಟೆ. ಈ 15 ಮಿನಿಟ್ಸ್ ಗ್ಯಾಪಲ್ಲಿ ರಾಮು ಮತ್ತು ಬಡ್ಡಿ ಬಾಬು ಫೇಸ್ ಟು ಫೇಸ್ ಆಗಲೇಬೇಕಾಗಿತ್ತು. ಆಮೇಲಿಂದ ಏನಾಯಿತು ಅಂತ ನಿನಗೆ ಗೊತ್ತಲ್ಲ ಅನು. ರೀ ರೀ ಏನನು ನಿಂದು? ಫೋನ್ ರಿಂಗ್ ಆಗ್ತಾ ಇದೆ, ತಗೊಳ್ಳಿ. ಹಲೋ, ಹೌದು ನಾನೇ, ಹೇಳಿ. ವಾಟ್? ಎಲ್ಲಿ? ಸರಿ ಈಗಲೇ ಬರ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಏನ್ರಿ, ಏನಾಯ್ತು? ಯಾರ್ದು ಫೋನು? ಪೊಲೀಸ್ ಫೋನ್ ಮಾಡಿದ್ರು, ನಮ್ಮ ಕಾರ್ ಸಿಕ್ಕಿದಂತೆ, ಬರೋದಕ್ಕೆ ಹೇಳಿದ್ದಾರೆ. ನಾನು ಬರ್ಲಾ? ಇಲ್ಲ ನೀನ್ ಮಲ್ಕೋ, ನನ್ನ ಫ್ರೆಂಡನ್ನು ಕರ್ಕೊಂಡು ಹೋಗ್ತೀನಿ. ಕಾರ್ ಸಿಗಲ್ಲ ಅನ್ಕೊಂಡಿದ್ದೆ, ಸಿಕ್ಬಿಡ್ತು. ಚದುರಂಗದ ಆಟನ ಸ್ಟಾರ್ಟ್ ಮಾಡಾಯ್ತು. ಒಂದ್ಸತಿ ಸ್ಟಾರ್ಟ್ ಮಾಡಿದ ಆಟನ ಅರ್ಧದಲ್ಲಿ ಬಿಟ್ಟೋಗೋ ಮಗನೇ ಅಲ್ಲ ನಾನು. ಸೋಲೋ ಸನ್ಮಾನನು ವಿಧಿನೇ ನಿರ್ಧಾರ ಮಾಡಿಬಿಡ್ಲಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಮನೆ ಮುಂದೆ ಇರ್ತೀನಿ. ನೀನು ಏನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ನನ್ನ ದುಡ್ಡು ನನಗೆ ಬೇಕು. ಏಯ್, ಬರ್ರ ಇಲ್ಲಿ. ಅಣ್ಣ ನಾನು ಬರಲ್ಲ. ಬಂದ್ಬಿಡ್ರು, ಎಲ್ಲ ಬಂದ್ಬಿಡಿ. ಇನ್ನೇವನಾರು ಬಂದು ನನ್ನ ತಮ್ಮನ್ನೇ ತಾಕೊಂಡು ಹೋಗ್ಬಿಡ್ಲಿ. ಮುಚ್ಕೊಂಡು ನನ್ನ ತಮ್ಮನ್ ನೋಡ್ಕೊಳ್ಳಿ. ಬಡ್ಡಿ ಬಾಬನೆಲ್ಲ ಬಂದ್ಬಿಟ್ನಾ? ರಾಮು, ಮಹಡಿ ಮೇಲೆ ಮೆಣಸಿನ್ಕಾಯಿ ಒಣಗಾಕಿದ್ದೀನಿ, ಹೋಗ್ತಾ ಸರಿ ಅಮ್ಮ. ಸದ್ಯ ರಾಮು. ಅನು, ನನಗೆ ಅರ್ಜೆಂಟ್ ಕೆಲಸ ಒಂದಿದೆ, ಹೋಗಿ ಬರ್ತೀನಿ. ಮನೆ ಕಡೆ ಸರಿ, ಜೋಪಾನ. ಬೇಗ ಬನ್ನಿ. ಛೇ, ಮರ್ತೇ ಹೋಯ್ತು. ನೆಕ್ಸ್ಟ್ ವೀಕ್ ಲಾಂಗ್ ಲಿವ್ ಇದೆ. ಅಮ್ಮಂಗೆ ಫೋನ್ ಮಾಡಿ ಬರ್ತೀವಿ ಅಂತ ಹೇಳೋಣ. ಹಾ, ನನ್ನ ಫೋನ್ ಎಲ್ಲಿ? ಕಿರ್ಚ್ಕೋಬೇಡ,
ಜಾಸ್ತಿ ಮಿಸ್ ಕಾಡ್ರೆ ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ನೋಡು, ನಾನು ನಿನಗೇನು ಮಾಡಲ್ಲ. ನನ್ನ ಪಾಡಿಗೆ ನನ್ನ ಈ ದುಡ್ಡು ತಗೊಂಡೋಗಿ ಬಿಟ್ಬಿಡು. ಜಾಸ್ತಿ ಗಾಂಚಲಿ ಮಾಡಿದ್ರೆ ನಿನ್ನ ಕೊಂದು ದುಡ್ಡು ತಗೊಂಡೋಗ್ತೀನಿ. ನನಗೂ ಬಡತನ ಸಾಕಾಗೋಗಿದೆ. ಈಗ ಹೇಳು, ದುಡ್ಡ ನಿನ್ ಜೀವನ? ಅಯ್ಯೋ ಇವನ ಏನ್ ಕಾರ್ ಇಲ್ಲೇ ಇಟ್ಕೊಂಡು ನನ್ನ ಹತ್ರನೇ ಕಳೆದೋಯ್ತು ಅಂತ ಆಟ ಆಡ್ತಾವನೆ. ಇವನಿಗೈತೆ ಇವತ್ತು ಮಾರಿ ಹಬ್ಬ. ಯಾರು ಬಂದಿರೋದು? ನಂಗೆ ಗೊತ್ತಿಲ್ಲ. ಮೆತ್ತಗ್ ಮಾತಾಡು, ಅಳ್ಬೇಡ. ನೋಡು, ಯಾರೇ ಬಂದಿದ್ರು ಅಲ್ಲೇ ಮಾತಾಡ್ ಕಳ್ಸು. ಯಾರು? ಅಮ್ಮ, ಯಾರು ನೀನು? ಎಲ್ಲೇ ನಿನ್ ಗಂಡ? ಎಲ್ ಬಚ್ಚಿಟ್ಟಿದ್ದೀರಾ ನನ್ ದುಡ್ಡು? ನೀನಾಗೆ ಹೇಳಿದ್ರೆ ಸರಿ, ಮನೆಯೆಲ್ಲ ಹುಡುಕ್ತೀನಿ. ನನ್ನ ಕೈಗೇನಾದ್ರೂ ಸಿಗ್ಬೇಕು. ಅಮ್ಮ, ಯಾರೋ ನೀನು? ಆ ದುಡ್ಡು ನಂದು, ಸುಮ್ನೆ ಕೊಟ್ಬಿಡು. ನಕ್ರ ಮಾಡ್ಬೇಡ. ನಕ್ರ ಮಾಡಿದ್ರೆ ನಿನ್ನ ಇಲ್ಲೇ ಹೂತಾಕ್ಬಿಡ್ತೀನಿ. ದುಡ್ಡು ಯಾವ್ದಾದ್ರೇನು? ಈಗ ನನ್ನ ಹತ್ರ ಇದೆ, ನಂದು ಅಷ್ಟೇ. ನೋಡು, ಹತ್ರ ಬರ್ಬೇಡ, ಚುಚ್ಬಿಡ್ತೀನಿ. ನಾನು ಈ ದುಡ್ಡನ್ನ ಮಾತ್ರ ಯಾರಿಗೂ ಕೊಡಲ್ಲ. ಚುಚ್ತೀಯ? ಚುಚ್ಚ ನೋಡೋಣ. ಹಲೋ, ಪೊಲೀಸ್ ಸ್ಟೇಷನ್? ಮುಚ್ಕೊಂಡು ನನ್ ದುಡ್ಡು ಕೊಟ್ಬಿಡು. ಇಲ್ಲ ಅಂದ್ರೆ ಈ ಗನ್ನಲ್ಲಿರೋ ಗುಂಡು ನಿನ್ ತಲೆ ಒಳಗಿರುತ್ತೆ. ನೋಡು, ನನಗ್ ಮಾತ್ರ ಏನು ಮಾಡ್ಬೇಡ. ನಿನ್ ದುಡ್ಡು ತಾನೇ ಬೇಕಿರೋದು. ತಗೋ ತಗೋ. ನೋಡು, ನಾನು ನಿನ್ ದುಡ್ಡು ಕೊಟ್ಟಿದ್ದೀನಿ. ನಂಗೆ ಮಾತ್ರ ಏನು ಮಾಡ್ಬೇಡ, ಬಿಟ್ಬಿಡು. ಚೆಕ್ಮೇಟ್. ಸರ್, ಕೊಲೆ. ಟೇಕ್ ಹಿಮ್ ಟು ಕಸ್ಟಡಿ. ಚದುರಂಗದ ಕುದುರೆ ನನ್ನ ಓಟು ಕಟ್ಟ ಬಂದ್ರೆ ಚೆಟ್ಟಾನೆ. ಐ ಆಮ್ ರಿಯಲಿ ಸಾರಿ ಅನ್ನು. ಇದ್ಯಾವುದು ನಾನು ನಿನಗೆ ಮುಂಚೆ ಹೇಳಿರಲಿಲ್ಲ. ಹೇಳೋದಕ್ಕೆ ಟೈಮು ನನ್ನ ಹತ್ರ ಇರಲಿಲ್ಲ. ಟೈಮ್ ಬಂದಾಗ ನಾನೇ ನಿನಗೆಲ್ಲ ಹೇಳಬೇಕು ಅಂತಿದ್ದೆ. ಆದರೆ ಮನೇಲಿ ನಡೀತಾ ಇದ್ದ ಪ್ರತಿಯೊಂದು ವಿಷಯನೂ ನಾನು ಮಾನಿಟರ್ ಮಾಡ್ತಾ ಇದ್ದೆ. ಅದು ಸರಿ, ಈಗ ದುಡ್ಡಲ್ಲಿ?
ಅನು ನಮಗೆ ಈಗ ತುಂಬ ಟೈಮ್ ಇಲ್ಲ. ಈಗಾಗಲೇ ಬಡ್ಡಿ ಬಾಬಾ ಕಡೆ ಹುಡುಗರು ಹುಡುಕ್ತಾ ಇರ್ತಾರೆ. ನಾವಿಲ್ಲಿ ಹೆಚ್ಚೋತಿರೋದು ಸೇಫ್ ಅಲ್ಲ. ಇಲ್ಲಿಂದ ಆದಷ್ಟು ಬೇಗ ಊಟಿ ತಲುಪಬೇಕು. ಅಲ್ಲಿಂದ ನನ್ನ ಫ್ರೆಂಡ್ ಚೆನ್ನೈ ಏರ್ಪೋರ್ಟ್ಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಫ್ರಮ್ ದೇರ್ ವಿ ಆರ್ ಡೈರೆಕ್ಟ್ಲಿ ಗೋಯಿಂಗ್ ಟು ಸಿಂಗಾಪುರ್. ಇಲ್ಲಿ ಪರಿಸ್ಥಿತಿ ಶಾಂತ ಆದ್ಮೇಲೆ ವಾಪಸ್ ಬರೋಣ. ಅಲ್ಲ, ಪೊಲೀಸ್ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬಂದು ಅವ್ರು ನಮ್ಮನ್ನ ಹುಡ್ಕೊಂಡು ಬಂದ್ರೆ? कोई सबूत नहीं तो कोई गुनहगार नहीं. हेलो ಹಲೋ ಅರ್ಜುನ್, ಯಾ ನಾನು ಬೆಂಕಿ ಶೆಟ್ಟಿ. ಎಲ್ಲೋ ಬಡ್ಡಿ ದುಡ್ಡು